ಸ್ನೇಹಿತರೆ, ನಮ್ಮ ಹಿಂದೂ ಸಂಸ್ಕೃತಿ ಇನ್ನೂ ಜೀವಂತವಾಗಿರೋದು ಹಳ್ಳಿಗಳಿಂದಲೇ. ಇಲ್ದಿರೋ ದೇವರುಗಳನ್ನ ಸೃಷ್ಟಿ ಮಾಡ್ತಾರೆ, ಸೃಷ್ಟಿ ಮಾಡಿರೋ ದೇವರುಗಳಿಗೆ ಹಬ್ಬಗಳನ್ನು ಮಾಡ್ತಾರೆ. ಆ ಹಬ್ಬದ ನೆಪದಲ್ಲಿ ಎಲ್ಲರೂ ಕೂಡಿ ಆಡಿ ನಲಿದು ಆ ಹಬ್ಬನ ಸದಾ ನೆನಪನ್ನು ಉಳಿಯೋ ಥರ ಮಾಡ್ತಾರೆ. ನಮ್ಮೂರಲ್ಲಿ ಕನ್ನಕಡಮ್ಮನ ಹಬ್ಬ ಅಂತ ಮಾಡ್ತಾರೆ. ಆ ಹಬ್ಬನ ಯಾಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಅಮ್ಮ ನಮ್ಗೆ ಒಳ್ಳೇದ್ ಮಾಡ್ತಾಳೆ. ನಮ್ಮ ಮಕ್ಕಳು ಮರಿಗೆ, ನಮ್ಮ ದನ ಕರುಗೆ, ನಮ್ಮ ದೊಡ್ಡವ್ರ ಚಿಕ್ಕವ್ರಿಗೆ, ನಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ತದೆ ಅಂತ ಊರ್ ಕವಲಾಗಿ ನಮ್ಮನ್ನ ಒಂದ್ ಕಣ್ಣಾಗಿ ನೀನು ಕಣ್ಕೊಂಡು ಹೋಗವ ಅಂತ ಅಮ್ಮನ್ಗೆ ಅಡ್ಡ ಬೀಳ್ತೀವಿ. ಒಬ್ಬ ಅತ್ತೆ ಘಾಟಿ ಅಂತ ಸಸಿ ಅಡಿಗೆ ಮಾಡಕ್ ಬಂದ್ರು. ಬಂದ್ಮೇಲೆ ಏನಾಗೋಯ್ತು, ಮಳೆ ಸಿಡ್ಲು ಬಂದ್ಬಿಡ್ತಲ್ಲ. ಬಂದ ತಕ್ಷಣ ಏನಾಗೋಯ್ತು, ಈ ಹುಡುಗಿ ಒಂದು ಕೋಸಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟು ನಮ್ಮ ಮನೇಲಿ ಊಟ ಮಾಡಿ ಅತ್ತೇಳ ಗಂಜೆ ಅನ್ಕೊಬಿಟ್ಟ. ಹುಡುಗಿ ಏನ್ ಮಾಡ್ತಾರೆ ಕೇಳಿದ್ರೆ, ಈಗ ಮತ್ತೆ ಬೆಳಗ್ಗೆ ಬಿಟ್ಟಾಳ ನನ್ನ ರಿಪೋರ್ಟ್ ಬಂದ್ಬಿಡ್ತಾರೆ. ಕನ್ನಡ ರಿವರ್ಸ್ ಹೋಗಿ ಯಾಕಮ್ಮ ಬಂದೆ ಇಲ್ಲಿ ಅಂತ ಕೇಳಿದಾಗ, ಆವಾಗ ಹೆಂಗೆ ನಮ್ಮ ಅತ್ತೆ ಘಾಟಿ ನಂಗೆ ಒಂದು ಕೋಸಿ ಬಿಟ್ಟೋಗ್ಬಿಟ್ಟಿನಿ ಅಮ್ಮ, ಹಿಂಗಾಗ್ಬಿಟ್ಟಿದೆ ಅಂತ ಕೇಳಿರುತ್ತೆ. ಆವಾಗ ಇಲ್ಲಿ ಬರಬೇಡ ನೀನು ಅಂತ ಹೋಗಿ ಕನ್ನಡ ಮನೆ ಆಗಿ ಮನುಷ್ಯರಾಗಿ ಹೋಗಿ ಆ ಹುಡುಗಿಗೆ ಪಾತ್ರ ಕೊಟ್ಬಿಟ್ಟು, ಜನ್ಮ ಇರೋವರೆಗೂ ಯಾವುದೇ ಕಾರಣದಲ್ಲಿ ಈ ಜಾಗದಲ್ಲಿ ಹಿಂಗ ಆಯ್ತಿತ್ತು, ಹಿಂಗ್ ಊಟ ಮಾಡ್ತಿದ್ರು, ಕನ್ನಡ ಪಡ್ತಿದ್ವು ಅಂತ ಯಾಕಂದ್ರೆ ಹೇಳಿದೆ. ಅಲ್ಲೇ ಸತ್ತೋಗ್ಬಿಡ್ತಿದ್ದೀನಿ, ಅಲ್ಲೇ ಬಟ್ಟೆ ಹೋದಾಯ್ತಿದ್ದೆ ಅಂತ ಹೇಳಿದ್ರು. ಸರಿ ನಮಗೆ ಇನ್ನು ಯಾರ ಕೈ ಹೇಳಕ್ಕಿಲ್ಲ ಅಂತ ಹೊರಟಾಯ್ತು. ಹೋಗ್ಬಿಡ್ಲು ತಿರ್ಗಾ ಇನ್ನೊಂದು ವರ್ಷಕ್ಕೆ ಇದೇ ತಿಂಗಳಲ್ಲಿ ಹಬ್ಬಕ್ಕೆ ಯಾರೋ ಒಬ್ಬ ಚಾ ಮಾಡಿದಾಗ ಹಿಂಗ್ ಜೊತೆಲಿದ್ದಾಗ ಆ ಹುಡುಗಿ ಅಂದ್ಬಿಟ್ಟು ಸರಿ ಹಿಂಗಾಗಿತ್ತು ಅಂತ ಹೇಳಿದ್ಲು. ಅವಳಲ್ಲೇ ಸತ್ತೋಗ್ಬಿಟ್ಟು ಆ ಕಾರಣಕ್ಕಾಗಿ ಇದಕ್ಕೆ ಸಲುವಾಗಿ ನಾವಿಲ್ಲಿ ಬಲಿ ಕೊಟ್ಟು ಅಮ್ಮನಿಗೆ ನಮ್ಮ ಮೇಲೆ ಇದ್ದಿತ್ತು ಕೋಳಿಯೋ ಮರಿಯೋ ಬಲಿ ಕೊಟ್ಟು ಅದನ್ನ ಅಡುಗೆ ಮಾಡಿ ಅದನ್ನ ಪ್ರಸಾದ ಎಡೆ ಮಾಡಿ ಅವಳಿಗೆ ದೀಪ ಎಲ್ಲಾ ಗ್ರಾಮದವರೆಲ್ಲ ಸೇರಿ ಪೂಜೆ ಸಲ್ಲಿಸೋದು. ಇಷ್ಟು ಧ್ವಂಸಿನಿ ಮಹಿಷಮರ್ದಿನಿ ಮಾತೆ ಹರ್ಷವರ್ಧಿನಿ ಚಂಡಿ ಚಾಮುಂಡಿ ಬಾ ಪ್ರಳಯಾಗ್ನಿ ಜ್ವಾಲೆ ಮರೆಮಾಡಿ. ನೋಡಿದ್ರಲ್ವಾ, ನೂರಾರು ಮನಸ್ಸುಗಳಲ್ಲಿ ಸಾವಿರಾರು ಟೆನ್ಷನ್ ಇದ್ರು ಆ ಟೆನ್ಷನ್ ಎಲ್ಲ ಮರೆತು ಎಲ್ರೂ ಒಂದೆಡೆ ಸೇರಿ ಸಂಭ್ರಮ ಪಡೋ ಕ್ಷಣನೇ ಹಬ್ಬ. ಈ ಕ್ಷಣ ತಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತ ನಮ್ಮ ಪೂರ್ವಿಕರು ದೇವರನ್ನ ಸೃಷ್ಟಿ ಮಾಡ್ಕೊಂಡು ಆ ದೇವರಿಗೆ ಹಬ್ಬ ಮಾಡೋ ನೆಪದಲ್ಲಿ ಎಲ್ರೂ ಒಟ್ಟಿಗೆ ಸೇರ್ತಿದ್ರು, ಖುಷಿ ಪಡ್ತಾ ಇದ್ರು. ಇದನ್ನೇ ಅಲ್ವಾ ಹಳ್ಳಿಯವರ ಒಳ್ಳೆ ಮನಸ್ಸು ಅಂತ ಅನ್ನೋದು.